ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಗೆ ಮಾಜಿ ರೌಡಿ ಶೀಟರ್ ನೇಮಕ ಆಗಿದ್ದಾರೆ. ಕರ್ನಾಟಕ ರಾಜ್ಯದ ಅತ್ಯಂತ ಖ್ಯಾತ ಒಂದು ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ. ಆ ಕುಕ್ಕೆ ಸುಬ್ರಹ್ಮಣ್ಯ ಸಹಸ್ರಾರು ಭಕ್ತರನ್ನ ಹೊಂದಿದೆ. ಆ ದೇವಸ್ಥಾನದ ಆಡಳಿತ ಮಂಡಳಿಗೆ ಮಾಜಿ ರೌಡಿ ಶೀಟರ್ ನೇಮಕ ಆಗಿದ್ದಾರೆ. ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಆಪ್ತನ ನೇಮಕ. ಮಾಜಿ ರೌಡಿ ಶೀಟರ್ ಹರೀಶ್ ಗೌಡ ಇಂಜಾಡಿಯ ನೇಮಕ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಶಿಫಾರಸಿನ ಮೇರೆಗೆ ನೇಮಕ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಗೆ ಮಾಜಿ ರೌಡಿ ಶೀಟರ್ ಅಧ್ಯಕ್ಷ ಆಗಿ ನೇಮಕ ಆಗಿದ್ದಾರೆ. ನಕಲಿ ಚೆಕ್ ನೀಡಿ ಹಣ್ಣು ಕಾಯಿ ಟೆಂಡರ್ ಮೂಲಕ ವಂಚನೆ ಆರೋಪ ಇತ್ತು. ಈ ಪ್ರಕರಣದಲ್ಲಿ ಹರೀಶ್ ಇಂಜಾಡಿ ಬಂಧನವೂ ಆಗಿತ್ತು. ಒಂದು ಆಧ್ಯಾತ್ಮಿಕ ಕೇಂದ್ರಕ್ಕೆ ರೌಡಿ ಶೀಟರ್ ಬೇಕೆಂದು ಹರೀಶ್ ಇಂಜಾಡಿಯನ್ನ ಅಧ್ಯಕ್ಷರನ್ನಾಗಲು ಅವಕಾಶ ನೀಡದಂತೆ ಮನವಿ. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿಗೆ ಪತ್ರವನ್ನು ಬರೆದಿದ್ದ ಸ್ಥಳೀಯರು ಅಲ್ಲಿನ ಸ್ಥಳೀಯರ ವಿರೋಧ ವ್ಯಕ್ತಪಡಿಸಿದ್ರು. ಹರೀಶ್ ಇಂಜಾಡಿಯ ಆಯ್ಕೆಯಲ್ಲಿ ನನ್ನ ಪಾತ್ರವಿಲ್ಲ, ಮಂಡಳಿಯ ಸದಸ್ಯರೇ ಅವರನ್ನು ಆಯ್ಕೆ ಮಾಡಿದ್ದಾರೆ, ಹಾಗಾಗಿ ಅವರು ಆಯ್ಕೆಯಾಗಿದ್ದಾರೆ. ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆಯನ್ನ ಕೊಟ್ಟು ಕೈ ಎತ್ಕೊಂಡು ಕೂತವರು. ರೌಡಿ ಶೀಟರ್ ಅನ್ನೋ ಕಾರಣಕ್ಕೆ ಸುಹಾಸ್ ಶೆಟ್ಟಿ ಮನೆಗೆ ಹೋಗಲ್ಲ ಎಂದಿದ್ರು. ಆದರೆ ಆ ತರಹದ್ದೇ ರೌಡಿ ಶೀಟರ್ ಅನ್ನ ಒಂದು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನೋದಾದ್ರೆ ಕಾಂಗ್ರೆಸ್ಗೆ ನೈತಿಕತೆ ಇಲ್ಲ, ಬಿಜೆಪಿ ಕಿಡಿ. ಇಲ್ಲದಿದ್ರೂ ಕೂಡ ಕಾಂಗ್ರೆಸ್ಗೆ ನೈತಿಕತೆ ಅನ್ನೋದಿಲ್ಲ, ನೈತಿಕತೆ ಅನ್ನೋದು ಇಲ್ಲ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತದ ಮಂಡಳಿಯ ಅಧ್ಯಕ್ಷ ಒಬ್ಬ ರೌಡಿ ಶೀಟರ್. ಆಧ್ಯಾತ್ಮಿಕವಾಗಿ ಮಾನವೀಯ ಮನಸ್ಸುಗಳನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳುವ ಮಾನದಂಡ ಇರತಕ್ಕಂಥ ಒಂದು ಕ್ಷೇತ್ರ. ಮನುಷ್ಯನ ನಡುವೆ ಮಾನವೀಯತೆಯನ್ನ ಹಂಚಿಕೊಳ್ಳಬಹುದಾದ ವ್ಯಕ್ತಿತ್ವಗಳನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳಬಹುದಾದಂತಹ, ಜೊತೆಗೆ ಪ್ರಬುದ್ಧ ನಿರ್ಧಾರ, ಪ್ರಬುದ್ಧವಾದಂತಹ ನಿಲುವು, ಈ ತರಹದ ವಿಚಾರಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ನ ಮಾತ್ರ ಆಡಳಿತ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಬೇಕು. ಅಂಥದ್ರಲ್ಲಿ ಸಾಕಷ್ಟು ಆರೋಪಗಳಿರ್ತಕ್ಕಂಥ ಅನೇಕ ಪ್ರಕರಣ ಇನ್ನೂ ಕೂಡ ಖುಲಾಸೆಗೊಂಡಿಲ್ಲ. ಅಂತಹ ವ್ಯಕ್ತಿಯನ್ನ ತಂದು ಕೂರಿಸ್ತಾರೆ ಅನ್ನೋದಾದ್ರೆ ಇದು ಆಷಾಢಭೂತಿತನ ಅಲ್ವಾ ಕಾಂಗ್ರೆಸ್ನದ್ದು? ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅನ್ನೋ ಕಾರಣಕ್ಕೋಸ್ಕರ ಆತನ ಮನೆ ಅಂಗಳಕ್ಕೆ ಬಿಡಿ, ಮನೆ ಅಂಗಳದಲ್ಲಿದ್ದ ತುಳಸಿ ಕಟ್ಟೆಯ ಪಕ್ಕದಲ್ಲೂ ನಿಂತ್ಕೊಂಡೊಂದು ಸಾಂತ್ವನ ಹೇಳೋ ಪ್ರಯತ್ನ ಕಾಂಗ್ರೆಸ್ ಮಾಡಲಿಲ್ಲ. ಯಾಕ್ರಯ್ಯ ನೀವು ಅವ್ರ ಮನೆಗೆ ಹೋಗಿಲ್ಲ ಅಂತ ಕೇಳಿದ್ರೆ ಅವನು ರೌಡಿ ಶೀಟರು. ಹಂಗಾದ್ರೆ ಇವ್ರು ಯಾರು? ಮಹಾತ್ಮ ಗಾಂಧಿ ಆಪ್ತರ ಅಲ್ಲ ತಾನೆ? ಹಾಗಾಗಿ ಕಾಂಗ್ರೆಸ್ ಅನ್ನುವಂತಹ ಒಂದು ಪಕ್ಷ ಆಷಾಢಭೂತಿತನ, ಡಬಲ್ ಸ್ಟ್ಯಾಂಡರ್ಡ್ ಇದೆ ಅವರಲ್ಲಿ ಒಂದು ತರಹದ ಒಂದು ತಾರತಮ್ಯ ನೀತಿ ಅವರಲ್ಲಿ ಇರ್ತಕ್ಕಂತಹದ್ದು ಎನ್ನುವುದು ಇದರಲ್ಲಿ ನಿಜಕ್ಕೂ ಸಾಬೀತಾಗುತ್ತೆ. ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಆಪ್ತನ ನೇಮಕ ಆಗಿದೆ. ಆತ ಒಬ್ಬ ಮಾಜಿ ರೌಡಿ ಶೀಟರ್ ಹರೀಶ್ ಗೌಡ ಇಂಜಾಡಿ ಎನ್ನುವಂತಹ ವ್ಯಕ್ತಿ. ಆ ವ್ಯಕ್ತಿಯನ್ನ ಈಗಾಗಲೇ ನೇಮಕ ಮಾಡಿಕೊಳ್ಳಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಶಿಫಾರಸಿನ ಮೇರೆಗೆ ನೇಮಕ. ಹಲವು ಪ್ರಕರಣಗಳಲ್ಲಿ ಆರೋಪಗಳನ್ನು ಎದುರಿಸ್ತಾ ಇದ್ದಂತಹ ಹರೀಶ್ ಇಂಜಾಡಿ ಆದಾಯದಲ್ಲಿ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿರ್ತಕ್ಕಂತಹ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ನಕಲಿ ಚೆಕ್ ನೀಡಿ ಹಣ್ಣು ಕಾಯಿ ಟೆಂಡರ್ ಮೂಲಕ ವಂಚನೆಯ ಆರೋಪವೂ ಇತ್ತು. ಈ ಪ್ರಕರಣದಲ್ಲಿ ಹರೀಶ್ ಇಂಜಾಡಿ ಬಂಧನವೂ ಆಗಿತ್ತು. ಹರೀಶ್ ಇಂಜಾಡಿಯನ್ನ ಅಧ್ಯಕ್ಷರನ್ನಾಗಲು ಅವಕಾಶ ನೀಡದಂತೆ ಮನವಿಯನ್ನು ಕೂಡ ಮಾಡಲಾಗಿತ್ತು. ಈ ಹಿಂದೆ ಸ್ಥಳೀಯರು, ಆದರೆ ಅಲ್ಲಿನ ಸದಸ್ಯರೇ ನೇಮಕ ಮಾಡಿದ್ದಾರೆ ಅಂತ ಹೇಳಿ ಈಗ ದಿನೇಶ್ ಗುಂಡೂರಾವ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ದಾರಿ ಮಧ್ಯೆ ಕುಡಿದು ತೂರಾಡುವಂತಹ ವ್ಯಕ್ತಿಯನ್ನ ಸ್ಕೂಲ್ ಮೇಸ್ಟ್ರು ಮಾಡಿದ್ರೆ ಆ ಮಕ್ಕಳ ಭವಿಷ್ಯ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ನೋಡಿ. ಹೆಂಗಿರುತ್ತೆ? ಸದಾಕಾಲ ಕುಡಿಯುವಂತಹ ವ್ಯಕ್ತಿ ಬಾರ್ ಓನರ್ ಆದರೆ ಅಲ್ಲಿನ ಪರಿಸ್ಥಿತಿ ಹೆಂಗಾಗಬಹುದು? ಅತ್ಯಾಚಾರಿ, ರೇಪಿಸ್ಟ್ಗಳನ್ನ ಒಂದು ಸ್ಕೂಲಿಗೆ ಎಚ್.ಎಂ ಮಾಡಿ, ಅಂದರೆ ಮುಖ್ಯ ಉಪಾಧ್ಯರನ್ನಾಗಿ ನೇಮಕ ಮಾಡಿದ್ರೆ ಆ ಸ್ಕೂಲಿನ ಪರಿಸ್ಥಿತಿ ಹೆಂಗಿರಬೇಡ? ಹಿಂಗಾಗಿಲ್ಲಲ್ಲ. ಉದಾಹರಣೆ ಹೇಳೋದು, ಒಂದೊಂದು ಸ್ಥಾನಕ್ಕೂ ಒಂದೊಂದು ಮಾನದಂಡಗಳಿರ್ತಾವ್ರಿ, ಒಂದೊಂದು ಮಾನದಂಡಗಳಿರ್ತಾವೆ. ಆ ಮಾನದಂಡಗಳನ್ನು ಪಾಲಿಸೋದ್ರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಆಡಳಿತ ಮಂಡಳಿ ವಿಫಲ ಆಯ್ತಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.